ಹೇಳಿದಾಗ ಸೋಮನ ಗೌಡ್ರು ಹೋಗಿ ಬಂದ್ರಿ ಅಲ್ಲಿ ಅಜ್ಜರ ಹತ್ರ. ಅವ್ರೇನ್ ಹೇಳಿದ್ರೆ ಯಾವ ಕಾಲಕ್ಕೂ ನಾ ಈ ಪೀಠಕ್ಕೆ ಆಸ್ತಿ ಕೊಡೋದಿಲ್ಲ ಅಂತ ಸ್ಪಷ್ಟ ಹೇಳಿ. ಅದನ್ನ ಸೋಮಣ್ಣ ಬೇವಿನ ಮರದ ಕೊಟ್ಟಾರ, ಬೇಕಾದ್ರೆ ಅವನಿಗೆ ಕೊಡ್ತಾನೆ ಅಂತ ಹೇಳಿ. ಅದನ್ನೇ ಬಂದು ಇಲ್ಲಿ ಸೋಮನ್ ಗೌಡ್ರು ಪೀಠದೊಳಗೆ ಹೇಳಿದ್ರು. ಪೀಠದೊಳಗೆ ಹೇಳತ್ಲೆ ಅಂದ್ರೆ ಸಭೆಯೊಳಗೆ ಹೇಳಿದ್ರು, ಮೀಟಿಂಗ್ ನೊಳಗೆ, ಟ್ರಸ್ಟಿ ಮೀಟಿಂಗ್ ನೊಳಗೆ ಹೇಳಿದಾಗ ಆತು ಸೋಮಣ್ಣವರ ಮೊದ್ಲ ಆ ಆಸ್ತಿ ಉಳಿಸ್ಲಿಕ್ಕೆ ನೀವು ಪ್ರಯತ್ನವನ್ನ ಮಾಡ್ರಿ ಅಂದಾಗ ನಾವು ಎಲ್ಲರ ಪರ್ಮಿಷನ್ ತಗೊಂಡು ಹೋಗಿವ್ರಿ. ನಂದಿಹಳ್ಳಿ ಆಲಪ್ಪನವರ ಎಲ್ಲರ ಪರ್ಮಿಷನ್ ತಗೊಂಡು ಹೋಗಿವಿ. ತಗೊಂಡು ಟರಾವ್ ಮಾಡಿಸಿ ಟರಾವ್ ಮಾಡಿಸಿ ನಾವು ಖರೀದಿಗೆ ಹೋಗೋಣ ಅಂತ ಹೇಳಿದ್ರ ನಾನು ಗುಲ್ಬರ್ಗಾಕ್ ಹೋದೆ. ಸ್ವಾಮಿಗಳನ್ನ ಭೇಟಿಯಾದೆ. ಸ್ವಾಮಿಗಳು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆತಪ್ಪ ನೀ ಇಲ್ಲಿ ಮಠ ಬಂದಿದೆ, ನಾ ಬಿಟ್ಟು ಕೊಡ್ತೇನೆ, ಅದ್ರಾಗೇನು ಎರಡು ಮಾತಿಲ್ಲ, ನಾ ಮಠಕ್ಕೆ ಬಿಟ್ಟು ಕೊಡೋದಿಲ್ಲ, ನಿನಗ್ ಬಿಟ್ಟು ಕೊಡ್ತಾನೆ, ನೀ ಬೇಕಾದ್ರೆ ಏನಾರ ಮಾಡ್ಕೆ ಅಂದ್ರೆ. ನಾ ಆ ವಿಷಯನೂ ಇವ್ರಿಗೆ ಹೇಳಿದೆ ಬಂದು, ನೋಡ್ರಿ ಹಿಂಗ್ ಹೇಳ್ಯಾರ, ನೀವು ಹೂ ಅಂದ್ರೆ ಖರೀದಿ ಮಾಡಿಸ್ಕೊಂಡು ನಿಮ್ ಮಠಕ್ಕೆ ಬಿಟ್ಟು ಕೊಡ್ತೇನೆ ನಾನು ಅಂತಾನು ಹೇಳಿದೆ ಬಂದು. ಆಯ್ತು ನೀವು ಮಾಡ್ರಿ ಅಂತ ಮತ್ತ ಅಜ್ಜರ ಕಡೆ ಹೋದ್ವಿ. ಹಿಂಗ ಅವ್ರೊಂದ್ ಕಾರ್ ಕೇಳ್ತಾರ, ಅಡ್ಡಾಡಕ್ ಕಾರ್ ಇಲ್ಲ ಅಂದಾರ. ನಾ ಯಾಕಿದ್ರೆ ಎಲ್ಲ ಸವಿಸ್ತಾರ ಹೇಳಕತ್ತೇನೆ ಅಂದ್ರೆ ಮುಂದೆ ಯಾರ ಮಾತಾಡೋರಿ ಬಾಯಿಗೆ ಒಂದ್ ಸ್ವಲ್ಪ ಎಲ್ಲರೂ ಬಿಗ ಹಾಕಕ್ ನೀವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ ಅಂತ ಹೇಳಿದ್ರ, ಅವ್ರು ಏನ್ ಹೇಳಿದ್ರು, ಇಲ್ಲಪ್ಪ ನನ್ಗೊಂದ್ ಕಾರ್ ಕೊಡಿಸ್ಬಿಡಪ್ಪ, ಪುಣ್ಯ ಬರ್ತೈತಿ, ನೀವೆಲ್ಲರೂ ಕೂಡ ನಾನು ಸಮಾಜಕ್ಕೆ ಕಟ್ಟಿದ್ದೇನೆ ಅಂದ್ರೆ. ಆತ್ ಬಿಡ್ರಿ ಅಜ್ಜರ, ಅದಕ್ಕೆ ಚಿಂತೆ ಮಾಡ್ತೀರಿ ಬರ್ರಿ ಅಂತೇಳಿ ನಾನು ಹುಬ್ಳಿಗೆ ಹೋಗಿ ಮಹೇಂದ್ರ ಶೋರೂಮ್ ಹೋಗಿ ಅವ್ರು ಎಂತಾದ್ರು ಹೇಳ್ತಾರಂತ ಒಂದು ಕಾರ್ ಕೊಡಿಸಿ, ಅದಕ್ಕೆ ಅವ್ರು ಯಾವ ನಂಬರ್ ಹೇಳ್ತಾರ ಅದನ್ನ ಬೆಂಗಳೂರು ಕಮಿಷನರ್ ಆಫೀಸ್ ನಿಂದ 20,000 ರೂಪಾಯಿ ಎಕ್ಸ್ಟ್ರಾ ತುಂಬಿ ಅದನ್ನ ನಂಬರ್ ಕೊಡಿಸಿ ಅವ್ರನ್ನ ಕಾರ್ನಾಗ ಅಡ್ಡಿಸಿದ್ರು. ಯಾಕ ಅಂದ್ರ ನಾವ್ ಈ ದೇಶದೊಳಗೆ ಯಾವ್ದಾದ್ರು ಒಬ್ಬ ಕಾವಿ ಅರಿಬಿ ಹಾಕ್ಯಾರ ಅಂತ ಯಾವ್ದೇ ಸಮಾಜದ ಗುರುಗಳಿದ್ರೆ ನಮಸ್ಕಾರ ಮಾಡಿ 10 ರೂಪಾಯಿ ನಮ್ ಕೈಲಾದ ಮಟ್ಟಿಗೆ ದಕ್ಷಿಣೆ ಕೊಡುವಂತ ಸಂಸ್ಕಾರವನ್ನ ಇವತ್ತ ನಮ್ಮ ಸಮಾಜಕ್ಕೆ ಕೊಟ್ಟಿದ್ರು. ಅದಕ್ಕೆ ಈಗಿಲ್ಲ. ಆದಿಂದ ಬಂದ್ ಇವ್ರಿಗೆ ಹೇಳಿದ್ರೆ ಹಿಂಗ್ ಕೊಡಿಸೇನೆ ಅಂದ್ರೆ ಚಲೋ ಆತು ಬಿಡ್ರಿ ಆತು, ಹಂಗಾರ ಏನ್ ಮಾಡ್ರಿ ಅಂತ. ಮರುದಿವ್ಸ ಅವ್ರಿಗೆ ಹೇಳಿ ಹುಬ್ಬಳ್ಳಿ 3,000 ಮಾಡ್ದಾಗ ಪಾಪ ಅವ್ರು ವಸ್ತಿ ಇದ್ದಾರೆ, ಬುದಿ ಬೆಳಗ್ಗೆ ಬರ್ರಿ ಅಂತೇಳಿ ಸಬ್ರಸ್ಟ್ 1,76,000 ರೂಪಾಯಿ ಸ್ಟಾಂಪ್ ಖರ್ಚು ಹಾಕಿ ನಾನು ಹಂಗಾರ ಅದ ಖರೀದಿ ಮಾಡಕ್ ಹೋದ್ರ ಇವ್ರು ಒಂದ್ ಲೆಟರ್ ಕಳಿಸ್ಬಿಟ್ರು. ಅಲ್ಲ ಶಿವಶಂಕರಣ್ಣ ಒಂದ್ ಲೆಟರ್ ಕಳಿಸ್ಬಿಟ್ರು. ಏನ್ ಲೆಟರ್ ಕಳಿಸಿದ್ರು, ಈ ಆಸ್ತಿಯನ್ನ ಸೋಮಣ್ಣ ಬೇವಿನ ಮರದವರು ಪರಬಾರೆ ಮಾಡಿಸಿಳಕತ್ತ ಆ ಸಿದ್ಧಲಿಂಗ ಸ್ವಾಮಿಗಳ ಕಡೆಯಿಂದ ಇದನ್ನ ಮಾಡಬಾರ್ದು ಅಂತ ಒಂದು ಪತ್ರ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಳಿಸಿದ್ರು. ಮೇಯರ್ ಪತ್ರ ಕಳಿಸಿದ್ರು. ಮತ್ತ ಆ ಪತ್ರ ನಾ ತಗೊಂಬಂದೆ. ನೋಡ್ರಿ ನಂದೆಷ್ಟು ಕರ್ಮ. ತಗೊಂಬಂದು ಇವ್ರು ಕೊಟ್ರು. ಇವ್ರಿಗೆ ಅವ್ರಿಗೆ ನಮ್ ನಾಗಣ್ಣರು ಅವ್ರೆಲ್ಲರಿಗೆ ಹೇಳಿ, ಡಾಕ್ಟರ್ ಇದ್ದಿಲ್ಲ ಅವತ್ತು, ಇವರೆಲ್ಲರಿಗೆ ಹೇಳಿ ಮತ್ತದ ಸಭೆಯೊಳಗೆ ಚರ್ಚೆ ಆಯ್ತು. PDC ಅವರು ಬಾಯಿಗೆ ಬಂದಂಗ ಮಾತಾಡಿದ್ರು. ಯಾರಿಗೆ? ಆ ಪತ್ರ ಕಳಿಸಿದವ್ರಿಗೆ. ಎಲ್ಲರೂ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು, ಡಾಕ್ಟರ್ ಧ್ವನಿ ಎತ್ತಿದ್ರು. ಇದನ್ನ ಯಾಕೆ ಮಾಡ್ಬೇಕು, ಸೋಮಣ್ಣವ್ರೇನು ಇಲ್ಲಿ ಎಲ್ಲ ವಿಷಯಗಳನ್ನ ಹೇಳಿ ಮಾಡ್ಯಾರ ಅಂದಾಗ ಅವರು ಬಾಯಿ ಅನ್ನೋದು ಸುಮ್ಮನೆ ಆತು. ಸುಮ್ಮನೆ ಆದಿಂದಾಗ ಈ ಚರ್ಚೆ ಆದಿಂದಾಗ ಮತ್ ನಾ ಏನ್ ಮಾಡಿದೆ ಅಂದ್ರೆ, ಇದು ಬೇರೆ ಕಡೆ ಹೋಗತಿ, ಆ ಆಸ್ತಿ ಎಲ್ಲೈತಿ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಎಲ್ಲ ಒತ್ತುವರಿ ಆಗಿತ್ತು. ಒಂದು ಗೇಣು ಜಾಗ ಇಲ್ಲ. ನಿಮ್ಮನ್ನೆಲ್ಲರೂ ಹಿಂಗ 2 ಬಸ್ ಮಾಡಿ ಕರ್ಕೊಂಡು ಆ ಜಾಗ ಕರ್ಕೊಂಡು ಹೋಗ್ಕೊಂಡ್ಬಿಟ್ಟ. ಒಂದು ಗೇಣು ಜನ ಉಳಿದಿಲ್ಲ. ಸುತ್ತಲೂ ಇದ್ದರು ಒತ್ತಿ ಬಿಟ್ಟಾರ. 2010ನೇ ಇಸ್ವಿಗೆ ನಾ ಕೊಟ್ಟಂತ ಜಮೀನು 2020 ಮಠ ಒಂದು ಗೇಣು ಜಾಗ ಉಳಿತಿತ್ತಿಲ್ಲ. ಎಂತ ಮನಿ ಕಿಟಕಿ ಬಾಗಿಲನ್ನ ಕಿತ್ಕೊಂತ ಹೋಗ್ತಾರ. ಬಾಜು ಹೊಲದವ್ರು ತರನಿಲ್ಲ, ಯಾರು ಇಲ್ಲಿ ಇದಕ್ಕೆ ದಾಟಿಲ್ಲ. ಹೋಗ್ಲಿ, ನಾ ಕೇಳಿದಿಲ್ಲ. ಪಂಚಮಶಾಲಿ ಸಮಾಜದ ಆಸ್ತಿ ಅಂತ ಒಂದು ಬೋರ್ಡ್ ಏನಾದ್ರು ಹಾಕಿದ್ರೆ, ಒಂದು ಕಂಪೌಂಡ್ ಏನಾದ್ರು ಹಾಕಿದ್ರೆ, ಅಥವಾ ಇದು ನಮ್ದು ಏನಾದ್ರು ತಿಳಿಸಿದ್ರೆ, ಅಥವಾ ಉದಾರ ಎಲ್ಲೈತಿ ಹೇಳ್ರಿ, ಅಥವಾ ಭೂಮಿಯಲ್ಲಿ ಐತಿ ಹೇಳ್ರಿ ಅಂತ ಕೇಳಿದ್ರು ಒಬ್ರು ಹೇಳಿಲ್ಲ. ಹಿಂಗ ಈ ಕರ್ನಾಟಕ ರಾಜ್ಯದೊಳಗೆ ಇರ್ತಕ್ಕಂಥ ಎಲ್ಲ ಭೂಮಿಗಳ ವ್ಯವಸ್ಥೆನೂ ಹಿಂಗ ಆಗೈತಿ. ಅದಕ್ಕ ನಾ ಏನ್ ಮಾಡಿದೆ, ಇದು ಬೇಕಾದ್ದಾಗ್ಲಿ ಅಂತ ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ. ಇದ್ದಂತ ಟ್ರಸ್ಟಿಗಳಿಗೆ ಡಾಕ್ಟರ್ಗೆಲ್ಲ ಹೇಳಿದ್ವಿ, ಏನ್ ಬೇಕಾದ್ದಾಗ್ಲಿ ಖರೀದಿ ಮಾಡಿಸ್ಕೊಂಡ್ಬಿಡ್ರಿ, ಇಂದ ಬಿಟ್ಟು ಕೊಡ್ರಿ ಅಂತ ಹೇಳಿದ್ವಿ. ಹೋಗಿ ಆ ಸ್ವಾಮಿಗಳು ಕರ್ಕೊಂಬಂದು 11,20,000 ರೂಪಾಯಿದ ಚೆಕ್ ಅನ್ನ ಇಂಡಿಯನ್ ಬ್ಯಾಂಕ್ ಇಂದು, 10 ಲಕ್ಷ ರೂಪಾಯಿ ಚೆಕ್ ಅನ್ನ ಕೆನರಾ ಬ್ಯಾಂಕ್ ಇಂದು ನನ್ನ ಹೆಸರಲ್ಲಿ ಇದ್ದದನ್ನ ಕೊಟ್ಟು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ 21,20,000, 1,75,000 ಸ್ಟಾಂಪ್ ಡ್ಯೂಟಿ, ಮತ್ತೆ ಗುರುಗಳನ್ನ ಕರ್ಕೊಂಡ್ಬಂದು ಅದನ್ನ ಖರೀದಿ ಮಾಡಿಸಿ ಉತ್ತಾರ ತಂದು ಆ ಖರೀದಿ ಪತ್ರವನ್ನ ಡಾಕ್ಟರ್ ಕೈಯಾಗ ಕೊಟ್ಟನಿ. ಹಿಂದ ಅವ್ರೆಲ್ಲರಿಗೆ ಹೇಳಕ್ ಕೊಟ್ಟನಿ ಖರೀದಿ ಮಾಡಿಸ್ಕೊಡ್ರಿ ಅಂತೇಳಿ. ಅದನ್ನ ಇತ್ತಿತ್ತಲಾಗಿ ಏನ್ ಮಾಡಿದ್ರು, ನಾವು ಲೆಕ್ಕ ಕೇಳಾಕತ್ತಿದ್ವಲ್ಲ, ಈ ಸ್ವಾಮಿಯರ ಕುಂದುರ್ಸ್ಯಾರ ಅಂತ ಹೇಳಿ, ಡಾಕ್ಟರ್ಗೆ ಅವರ ಖರೀದಿ ಮಾಡಿಸ್ಯಾರ ಅಂತ ಹೇಳಿದ್ರು. ಹೇಳಿ ಪ್ರೆಸ್ ಮೀಟ್ ನಡೆದು ಆ ಬಳಿಕ ನಾವ್ ಹೇಳಿದ್ವಿ. ಪ್ರೆಸ್ ಮೀಟ್ ಇದ್ರೊಳಗೆಲ್ಲ ಹೇಳಿದ್ರು ಗೊತ್ತೈತಲ್ಲ. ನಿನ್ನ ಮೊನ್ನೆ ಹಿರಿಯ ಗೌರವಾನ್ವಿತ ಟ್ರಸ್ಟಿಗಳು
ಹಿರಿಯ ಗೌರವಾನ್ವಿತ ಟ್ರಸ್ಟಿಗಳು ಹಾವೇರಿಯೊಳಗೆ ಒಂದು ಪ್ರೆಸ್ ಮೀಟ್ ಮಾಡಿಸಿದ್ರು ನನ್ನ ವಿರುದ್ಧ. ಏನು ಅಂತ ಹೇಳಿದ್ರ, ಬಹಿರಂಗಕ್ಕೆ ಲೆಕ್ಕ ಕೇಳಬಾರ್ದು, ಈ 2 ಎಕರೆ ಹೊಲನ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಾರ, ಆ ಬಸವರಾಜ ಬೊಮ್ಮಾಯಿ ಕೊಟ್ಟದ್ದು ಹೊಲನ ಸೋಮಣ್ಣ ಬೇವಿನ ಮರದ ಕಬಳಿಕೆ ಮಾಡ್ಕೊಂಡಾನ, ಹಿಂದಿನ ಸ್ವಾಮಿಗಳಿಗೆ ಖರೀದಿ ಮಾಡಿಸ್ಕೊಂಡಾನ, ಇದನ್ನ ಮಠಕ್ಕೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಯಾರೋ ಒಬ್ರು, ಯಾರವರು ಕರಿಬೇವಲ್ಲ ಅವರು ನೋಡಿಲ್ಲ, ಸಂಘಟನೆಗಳಿಗೂ ನೋಡಿಲ್ಲ, ನಿನ್ನ ಇಲ್ಲಿ ವಿಡಿಯೋದಾಗ ನೋಡಿ. ಇವತ್ತು ಆ ಕರಿಬೇವು ಕೋತಂಬರಿ ನನ್ನ ಸಹೋದರ ಪ್ರೆಸ್ ಮೀಟ್ ಮಾಡೋದು ಏನ್ ಮಾಡಿದ ಅಂದ್ರ, ಭೂಮಿ ಕಬಳಿಕೆ ಮಾಡೋಣ, ಮಠಕ್ಕೆ ಬಿಟ್ಟು ಕೊಡಬೇಕು ಅಂತ. ಪಾಪ ಪುಣ್ಯಾತ್ಮನಿಗೆ ನಿದ್ದೆ ಎತ್ತಿತ್ತು. ಇಷ್ಟು ದಿವಸ ನಾ ಇಲ್ಲಿ ಒಳಗೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗಿಲ್ಲ ಅಂತ. ಆದರೆ ಬಾಜು ಇರ್ತಕ್ಕಂತ ನನ್ನ ಹಿರಿಯರಾದಂತ ಮಾರ್ಗದರ್ಶಕರಾದಂತ ನಮ್ಮ PD ಶಿರೂರ್ ಅಣ್ಣವರು, ನಮ್ಮ ನಾಗೇಂದ್ರ ಕಡ್ಕೊಳ್ಳೋ ಕಾಕವ್ರು ಹೇಳ್ಬೋದಿತ್ತಲ್ಲ, ಇಲ್ಲಪ್ಪ ಮಠದಾಗ ಇಷ್ಟೆಲ್ಲ ಆಗೈತಿ ಅಂತ ಹೇಳಿ. ಇರ್ಲಿ, ಇದು ಬಹಳ ತನ ಆಕತಿ. ಇನ್ನು ಶಿವಶಂಕರನವ್ರ ಮಾತು ಇವ್ರ ಮಾತು ನಾವು ಕೇಳ್ಬೇಕಾಗ್ತಿ. ಡಾಕ್ಟರ್ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಳ್ಳೋದಿದ್ದಾರ. ಅದಕ್ಕ ಇದು ಹೇಳುವುದೆಲ್ಲ ಅವರು ಸತ್ಯ, ಹಸಿ ಸುಳ್ಳು. ಎಲ್ಲ ಆಸ್ತಿಗಳನ್ನ ತಮ್ಮ ಹೆಸರಲ್ಲೇ ತಮಗ್ ಬೇಕಾದವ್ರಿಗೆ ಕೊಟ್ಟಾರ. ಬಸವರಾಜ ಬೊಮ್ಮಾಯಿ ಅವರು 2 ಎಕರೆ ಜಮೀನು, 1 ಎಕರೆ ಜಮೀನು, 2 ಎಕರೆ ಜಮೀನು ಕೊಟ್ಟು ಕಲ್ಯಾಣ ಮಂಟಪ ಮಾಡಿ ಕೊಟ್ಟಾರ. 1.5-2 ವರ್ಷದಿಂದ ಅವ್ರಿಗೆ ಕೊಟ್ಟಾರ. ಅದ್ರ ಲೆಕ್ಕ ಪತ್ರನು ಕೇಳೇವಿ ನಾವು. ಅದೊಂದು ಜೋಡಿಸ್ಕೊಂಡ್ರು, ಯಾರು ಉಮಾಪತಿಯವರು ಜೋಡಿಸ್ಕೊಂಡಾರ. ಪಾಪ ಲೆಕ್ಕ ಕರೆಕ್ಟ್ ಇದ್ದಾರ, ಅವ್ರು ಕೊಡ್ತಾರ. ನೀವೇನು ಆತಂಕ ಪಡುವಂತ ಪರಿಸ್ಥಿತಿ ಒಳಗಿಲ್ಲ. ಈಗ ಹೇಳಾರಲ್ಲ ಅವ್ರು, ದಮ್ ಇದ್ರೆ ತಾಕತ್ ಇದ್ರೆ 9 ಗಂಟೆ ಮಟ್ಟ ನಾವು ಕುಂದಿರ್ತೇವೆ ಅಂತ ಹೇಳಾರಲ್ಲ, ಹಂಗ ಅವ್ರಿಗೆ ದಮ್ ಇದ್ರೆ ತಾಕತ್ ಇದ್ರೆ ಇವತ್ತಿಲ್ಲ ನಾಳೆ ಮುಂಜಾನೆ ಲೆಕ್ಕ ನಮ್ಮ ಹಿರಿಯರಿಗೆ ಒಪ್ಪಿಸ್ಲ ಎಲ್ಲ ಡಿಟೇಲ್ ಆಗಿ. ಏನ್ ಕೊಡ್ರ ಬುಡಕಳ್ಳಿ ಕೊಡ್ರ. ಅದಕ್ಕ ಅಜ್ಜರ ನಾ ಲಾಸ್ಟ್ ಕಡೆಗೆ ಮುಗಿಸ್ಬಿಡ್ತೇನೆ. ಏನು ಅಂತ ಹೇಳಿದ್ರ, ತಾವು ನಮ್ಮ ಸಮಾಜದ ಹರಿಹರ ಪೀಠದ ಪಂಚಮಶಾಲಿ ಸಮಾಜದ ಜಗದ್ಗುರುಗಳು. ಏನ್ ಸಂಶಯ ಐತಪ್ಪ? ಅಣ್ಣರ ತಮ್ಮರ ಅಕ್ಕರ ತಂಗಿಯರ ಸಂಶಯ ಐತ್ಯಾ? ಇಲ್ಲಲ್ಲ, ಇವರು ನಮ್ ಗುರುಗಳು ಹೌದಲ್ಲ. 2018ಕ್ಕೆ ಬಂದಾರಿಲ್ಲ, ಇವರು ಜೀವಿತಾವಧಿಯವರೆಗೆ ಪಂಚಮಶಾಲಿ ಸಮಾಜದ ಕಟ್ಟುವುದರಲ್ಲಿ, ಬೆಳೆಸುವುದರಲ್ಲಿ, ಆಚಾರ ವಿಚಾರಗಳನ್ನ ಹೇಳುವುದರಲ್ಲಿ ಇವರು ಪ್ರಮುಖರಾಗಿ ಹೋಗ್ತಾರ ಅನ್ನಂಥದ್ದು ನಿಮ್ ನಂಬಿಕೆ ಐತ್ಯಾ? ಮುಂದುವರಿಬಹುದಾ? ಅದಕ್ಕೆ ಧಿಕ್ಕಾರವನ್ನ ಕೂಗೋಣ. ಎದಕ್ಕ ಇವತ್ತೇನು ಒಳಗ್ ಬಂದು ಗಂಡರ್ಗತಿ ಕುಂತು ಪೊಲೀಸರನ್ನ ಕರೆಸಿ ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬೇಕಂತ ವಿಚಾರ ಏನ್ ಮಾಡಿದ್ರಲ್ಲ, ವಿಚಾರ ಮಾಡಿದ್ರಲ್ಲ, ಅವ್ರಿಗೊಂದು ಧಿಕ್ಕಾರ ಹಾಕ್ರಿ. ಏನ್ ಹಾಕ್ರಿ ಅಂತ ಹೇಳಿದ್ರ, ಏನಾದ್ರೂ ನಿಮ್ಗ ಮಾನ ಮರ್ಯಾದೆ ಇದ್ರ ಏನಾರ ಇನ್ನವ್ರಿಗೆ ಕೇಳಿಸ್ತಾ, ಮಾನ ಮರ್ಯಾದೆ ಇದ್ರ ಏನೋ ಒಂದ್ ಒಂದ್ ತಪ್ಪು ಮಾಡೇವಿ, ಅವ್ರಿಗೆ ತಪ್ಪಾಗಿದ್ದನ್ನ ಕ್ಷಮೆ ಕೇಳಿ ಮಹಾನ್ ತಪ್ಪಜ್ಜನ ಗದಿಗೆ ನಮಸ್ಕಾರ ಮಾಡಿ, ಇವ್ರು ನಾವು ಉಚ್ಚಾಟನೆ ಯಾರಿಗೆ ಮಾಡ್ತಾರೆ ಹೇಳ್ರಿ? ರಾಜಕಾರಣದಾಗಿದ್ದಂತ ರಾಜಕೀಯರು ಯಾವಾಗಾದ್ರೂ ಪಕ್ಷ ವಿರೋಧಿ ಕೆಲಸ ಮಾಡಿದಾಗ ಉಚ್ಚಾಟನೆ ಮಾಡ್ತಾರ, ಹೌದನಲ್ರಿ? ಮಠದ ವಿಷಯದೊಳಗ ಉಚ್ಚಾಟನೆ ಅನ್ನೋದು ಶಬ್ದ ಬರೋದಿಲ್ಲ. ಅವ್ರಿಗೆ ಎಷ್ಟು ಆಚಾರ ವಿಚಾರ ಐತಿ ಅನ್ನೋದನ್ನ ನೀವು ಲೆಕ್ಕ ಹಾಕ್ಬಿಡಿ. ಯಾವಾಗ್ಲೂ ಸಾಂಸ್ಕೃತಿಕ ಇರ್ಬೋದು, ಮತ್ತೊಂದಿರ್ಬೋದು, ಪೂಜಾ ಪುನಸ್ಕಾರ ಇರ್ಬೋದು, ಎಲ್ಲ ಕಲ್ತಂತವ್ರಿಗೆ ಸಂಸ್ಕಾರ ಇರ್ತತಿ. ಇವ್ರು ಇವತ್ತ ಉಚ್ಚಾಟನೆ ಮಾಡ್ಯಾರಲ್ಲ, ಇದು ಅಲ್ಲ, ಇದು ತಪ್ಪು. ಯಾವ ಕಾಲಕ್ಕೂ ಇದನ್ನ ನಾವು ಇಡೀ ಕರ್ನಾಟಕದ ಪಂಚಮಶಾಲಿ ಸಮುದಾಯ ಒಪ್ಪದಿಲ್ಲ, ಹೌದಲ್ರಿ? ಒಪ್ಪದಿಲ್ಲ. ಅದಕ್ಕೆ ಗುರುಗಳ ನಾವು ನಿಮ್ಗೆ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರಗಳನ್ನ ಮಾಡಿ, ಈ ಪಂಚಮಶಾಲಿ ಸಮುದಾಯದ ಏಳಿಗೆಗೆ ನೀವು ಸಣ್ಣವರಿದ್ದೀರಿ, ಜಗತ್ ಪ್ರಸಿದ್ಧಿ ಇದ್ದೀರಿ, ನಿಮ್ಮಿಂದ ಈ ಸಮುದಾಯಕ್ಕೆ ಒಳ್ಳೇದಾಗ್ತದೆ ಅಂತ ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ನಾವು ನಿಮಗೆ ಮತ್ತೊಮ್ಮೆ ಆ ಪತ್ರ ನಂದಿಹಳ್ಳಿ ಹಾಲಪ್ಪನವ್ರು ಹೇಳಿದಂಗ ಹಾಳಾಗಿ ಬರೆದ ಹಾಳದ, ಅದಕ್ಕೆ ಇಲ್ಲಿ ಯಾಕೆ ಮಾಡಕ್ ಹೋಗಿದ್ರು, ನಮ್ಮೆಲ್ಲರನ್ನ ಎತ್ತು ಒಗಿಸಿ ಅಲ್ಲೇ ಎಲ್ಲರ ಕುತ್ಕೊಂಡು ಮಾಡಿದ್ರು ಇನ್ನೂ ನಿಮ್ಗೆ ಏನಾರ ಒಂದ್ ಕಿಮ್ಮತ್ ಸಿಕ್ತಿತ್ತು. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಂಚಮಶಾಲಿಯವರ ಮನೆಗೆ ಒಂದು ಸಂದೇಶ ಹೋಗೈತಿ. ಏನು ಹೋಗೈತಿ ಅಂತ ಹೇಳಿದ್ರ, ಏನಪ್ಪಾ ಸಮಾಜದವ್ರನ್ನ ಪೊಲೀಸರಿಗೆ ಹಚ್ಚಿ ಅವ್ರನ್ನ ಮೈಕೈ ಮುಟ್ಟಿ ಎತ್ತಿ ಒಗೆದು ದವಾಖಾನಿಗೆ ಹಾಕಿ ಅವ್ರನ್ನ 5-6 ತಾಸು ಗಂಟ್ಲಿ ಕುಂದುರಿಸಿ ಇವ್ರ ಒಳಗ್ ಹೋಗಿ
ಪೀಠದವ್ರನ್ನ ಹೊರಗೆ ಹಾಕ್ಯಾರಪ್ಪ ಅಂದ್ರ ಇವ್ರು ಕಳ್ರದಾರಪ್ಪ ಅನ್ನಂತದ್ದು ಇಡೀ ಸಂದೇಶವನ್ನ ಅವರೇ ಉಚ್ಚಾಟನೆ ಏನ್ ಮಾಡಕ್ ಬಂದಿದ್ರಲ್ಲ ಅವ್ರ ಯಾರವ್ರು ಅವರೇ ಅವರ ಆದೇಶ ಟಿಶ್ಯೂ ಪೇಪರ್ ಅನ್ನು ಗೊತ್ತಾದಲ್ಲ ಟಿಶ್ಯೂ ಪೇಪರ್ಗೆ ಧಿಕ್ಕಾರವನ್ನು ಹಾಕಿ ಗುರುಗಳೇ ನಾವು ಹಾವೇರಿಯಿಂದ ಬರೋರು ಇಲ್ಲಿ ಲೋಕಲ್ದಾಗ 2 ಹುಲಿ ಬಂದಾವ ನಿಮ್ಮ ಕಾಯಕ ನಮ್ ಡಾಕ್ಟರ್ ಮಾರ್ಗದರ್ಶನ ಮಾಡ್ತಾರೆ ಹೌದಾ ಎಲ್ಲ ನಿಮ್ ಎಡಕದ ನಿಮ್ ಶಿಷ್ಯ ನಮ್ ಸಹೋದರ ನಿಮ್ ಎಡಕ್ಕಿದ್ದಾನ ಕೂಗಿದ್ರ ಬರ್ತಾನ ಇವರೆಲ್ಲ ಬಳಗ ಏನೈತಲ್ಲ ಪ್ರತಿ ದಿವಸ ಒಂದೊಂದು ಹಳ್ಳಿಯಿಂದ ಊಟ ತಂದು ಕೊಟ್ಟು ಮಕ್ಕಳ ಹಾಗೆ ನಿಮ್ಮನ್ನ ಜೋಪಾನವನ್ನ ಮಾಡ್ತಾರನ್ನಂತ ವಿನಂತಿಯನ್ನ ಮಾಡಿ ಎಲ್ಲರಿಗೂ ಜಾಸ್ತಿ ಮಾತಾಡ್ರಿ ಅನಿಸ್ತಲ್ಲ ಬರ್ತದೆ ಮುಂದಿನ ಸಲ ಒಂದ್ ತಾಸು ಹೊಡಿತೀನಿ ನೀವೇನ್ ಹೇಳ್ತೀರ ಜನಕ್ಕೆ ಗೊತ್ತಾಗ್ತೀವಿ ನೀವು ಬಟ್ ಎಲ್ಲರೂ ಕೇಳ್ತೇವೆ ಅದೇ ಅಣ್ಣ ನನಗ ಒಂದ ಬಾಯಿ ಆಗಿತ್ತು ಈಗ ಲಕ್ಷ ಬಾಯಿ ಮುಂದೆ 80 ಲಕ್ಷ ಮುಂದಿನ ದಿನಗಳಲ್ಲಿ ಅದನ್ನ ನೀವೆಲ್ಲರೂ ನಿರ್ಣಯ ತೆಗೆದುಕೊಳ್ತೀರಿ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ